ಸ್ನೇಹಿತರೆ, ನಮ್ಮ ಇಂಡಿಯನ್ಸ್ ಹೆಚ್ಚಾಗಿ ಥಾಯ್ಲೆಂಡ್ ದೇಶಕ್ಕೆ ಹೋಗಿ ಅಲ್ಲಿನ ನೈಟ್ ಲೈಫ್ ಎಂಜಾಯ್ ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಯೆಟ್ನಾಂ ದೇಶಕ್ಕೆ ಜಾಸ್ತಿ ಜನರು ಹೋಗುತ್ತಿದ್ದಾರೆ. ಯಾಕೆ? ವಿಯೆಟ್ನಾಂ ದೇಶದ ಅಂದವಾದ ಬೀಚ್ಗಳು ಹಾಗೂ ಈ ದೇಶದ ಅಂದವಾದ ಹುಡುಗಿಯರನ್ನು ನೋಡಲು ಪ್ರವಾಸಿಗರು ಇಲ್ಲಿಗೆ ಹೆಚ್ಚಾಗಿ ಹೋಗುತ್ತಿದ್ದಾರೆ. 2024ರಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಭಾರತೀಯರು ವಿಯೆಟ್ನಾಂ ದೇಶಕ್ಕೆ ಹೋಗಿ ಅಲ್ಲಿ ಎಂಜಾಯ್ ಮಾಡಿ ಬಂದಿದ್ದಾರೆ. ವಿಯೆಟ್ನಾಂ ದೇಶದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾದರೆ ನಿಮಗೂ ಶಾಕ್ ಆಗಬಹುದು. ಯಾಕೆಂದರೆ ವಿಯೆಟ್ನಾಂ ದೇಶದಲ್ಲೂ ಸಹ ಥಾಯ್ಲೆಂಡ್ ದೇಶದಲ್ಲಿ ಹೇಗೆ ಹುಡುಗಿಯರು ಸಿಗುತ್ತಾರೋ ಅದೇ ರೀತಿಯೇ ಇಲ್ಲೂ ಸಹ ಬೂಮ್ ಬೂಮ್ ಮಾಡಲು ಹುಡುಗಿಯರು ಸಿಗುತ್ತಾರೆ. ಯಾವ ಜಾಗಕ್ಕೆ ಹೋದರೆ ಹುಡುಗಿಯರು ಸಿಗುತ್ತಾರೆ ಎಂದು ಮುಂದೆ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ. 8 ನಿಮಿಷದ ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ಮಾತ್ರವೇ ನಿಮಗೆ ವಿಯೆಟ್ನಾಂ ದೇಶ ಎಷ್ಟೊಂದು ಹಾಟ್ ಆಗಿದೆ ಅಂತ ಅರ್ಥವಾಗುವುದು. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. They were like, only dance or also boom boom? Habibi, komm nach Vietnam. Know this before you go to Vietnam. ಸೌತ್ ಈಸ್ಟ್ ಏಷ್ಯಾದ ಕಿರಿದಾದ ಮತ್ತು ಎಸ್ ಆಕಾರದಲ್ಲಿ ಉದ್ದವಾಗಿ ಇರುವ ದೇಶ ವಿಯೆಟ್ನಾಂ. ಈ ದೇಶವು ಯುದ್ಧದಲ್ಲಿ ಅಮೆರಿಕವನ್ನೇ ಸೋಲಿಸಿದೆ. ಈ ದೇಶದಲ್ಲಿ ಒಂದು ವೇಳೆ ಯಾರಾದರೂ ಲವ್ ಮಾಡಿ ಮದುವೆಯಾಗದೆ ದೂರವಾದರೆ ಅವರ ಮಾಜಿ ಲವರ್ಗಳನ್ನು ಪ್ರತಿ ವರ್ಷ ಮೀಟ್ ಮಾಡಿ ಅವರ ಜೊತೆಯಲ್ಲಿ ಎಂಜಾಯ್ ಮಾಡಬಹುದಾದ ಒಂದು ಪ್ರದೇಶವಿದೆ. ಈ ದೇಶದಲ್ಲಿ ಹಾವುಗಳಿಂದ ತಯಾರಿಸಿದ ಸ್ನೇಕ್ ವೈನ್ ತುಂಬಾನೇ ಫೇಮಸ್. ಈ ಸ್ನೇಕ್ ವೈನ್ ಕುಡಿಯುವುದರಿಂದ ಪುರುಷರ ಶಕ್ತಿ ದುಪ್ಪಟ್ಟಾಗುತ್ತದೆ. ಅದು ಯಾವ ರೀತಿಯ ಸ್ನೇಕ್ ವೈನ್ ಎಂದು ಇದೇ ವಿಡಿಯೋದಲ್ಲಿ ವಿವರಿಸಿದ್ದೇವೆ ನೋಡಿ. ಈ ದೇಶದ ರಾಜಧಾನಿ ಹನೋಯಿ. ಹೋ ಚಿ ಮಿನ್ ಸಿಟಿ ಈ ದೇಶದಲ್ಲಿ ಅತ್ಯಂತ ದೊಡ್ಡ ನಗರ. 3,31,210 ಚದರ ಕಿಲೋಮೀಟರ್ಗಳು ಈ ದೇಶದ ವಿಸ್ತೀರ್ಣ. ಸ್ನೇಹಿತರೆ, 2025ರ ವರದಿಯ ಪ್ರಕಾರ 10,16,00,000 ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಈ ದೇಶದಲ್ಲಿ 16% ಜನರು ಬೌದ್ಧ ಧರ್ಮವನ್ನು, 8% ಜನರು ಕ್ರೈಸ್ತ ಧರ್ಮವನ್ನು, 30% ಜನರು ಯಾವುದೇ ಧರ್ಮಕ್ಕೂ ಸೇರದೆ ಇರುವ ಜನರು ಇಲ್ಲಿ ಇದ್ದಾರೆ. ಈ ದೇಶದ ಅಫಿಷಿಯಲ್ ಲ್ಯಾಂಗ್ವೇಜ್ ವಿಯೆಟ್ನಾಮೀಸ್. ಈ ದೇಶದ ಕರೆನ್ಸಿಯ ಹೆಸರು ವಿಯೆಟ್ನಾಮೀಸ್ ಡಾಂಗ್. ನಮ್ಮ ಭಾರತದ 1 ರೂಪಾಯಿ ವಿಯೆಟ್ನಾಂ ಕರೆನ್ಸಿಯಲ್ಲಿ ಸುಮಾರು 296 ರೂಪಾಯಿ. ಈ ದೇಶದ ವಿಸ್ತೀರ್ಣ ಚಿಕ್ಕದು. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತದೆ. ಆದ್ದರಿಂದ ಇಲ್ಲಿನ ಜನರು 2 ವೀಲರ್ ಬೈಕ್ಗಳನ್ನೇ ಹೆಚ್ಚಾಗಿ ಬಳಸುತ್ತಾರೆ. ಸ್ನೇಕ್ ವೈನ್ ಈ ದೇಶದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವ ಪಾನೀಯ. Oh, snake wine. So is the snake still alive? No, obviously. ಇದನ್ನು ಅನೇಕ ರೀತಿಯಲ್ಲಿ ತಯಾರು ಮಾಡುತ್ತಾರೆ. ಜೀವಂತವಾಗಿರುವ ಹಾವನ್ನು ಒಂದು ಮಣ್ಣಿನ ಮಡಕೆಯಲ್ಲಿ ಹಾಕಿ ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ರೈಸ್ ವೈನ್ ಮಾಡುತ್ತಾರೆ. ಜೊತೆಗೆ ಅದಕ್ಕೆ ಆಲ್ಕೋಹಾಲ್ ಸಹ ಮಿಕ್ಸ್ ಮಾಡಿ ಅದಕ್ಕೆ ಕೆಲವೊಂದು ಸುಗಂಧ ದ್ರವ್ಯಗಳನ್ನು ಮಿಕ್ಸ್ ಮಾಡಿ ಮತ್ತು ಮಸಾಲಾ ಪದಾರ್ಥಗಳನ್ನು ಹಾಕಿ ಅದನ್ನು ಕೆಲವು ತಿಂಗಳುಗಳ ಕಾಲ ಹಾಗೆ ಇಟ್ಟು ನಂತರ ಅದನ್ನು ಸ್ನೇಕ್ ವೈನ್ ಆಗಿ ಮಾಡಿ ಸೇವಿಸುತ್ತಾರೆ. ಇದನ್ನು ಕುಡಿದರೆ ಅನೇಕ ರೋಗಗಳು ವಾಸಿಯಾಗುತ್ತವೆ. ಜೊತೆಗೆ ಆ ರೀತಿಯ ಶಕ್ತಿ ಸಹ ಪುರುಷರಲ್ಲಿ ದುಪ್ಪಟ್ಟ ಅವರು ಸಂಗಾತಿಯ ಜೊತೆಗೆ ಹೆಚ್ಚು ಸಮಯ ಆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಕೌ ವೈ ಲವ್ ಫೆಸ್ಟಿವಲ್ ಮಾರ್ಕೆಟ್. ಲವ್ ಮಾಡಿದ ಹುಡುಗನನ್ನು ಅಥವಾ ಹುಡುಗಿಯನ್ನು ಮದುವೆಯಾಗದೆ ದೂರವಾದರೆ ಅವರನ್ನು ವರ್ಷಕ್ಕೊಮ್ಮೆ ಮೀಟ್ ಮಾಡಿ ಅವರ ಜೊತೆ ಎಂಜಾಯ್ ಮಾಡುವ ಒಂದು ಡೇಟಿಂಗ್ ಜಾಗ. ತಮ್ಮ ಮಾಜಿ ಲವರ್ಗಳ ಜೊತೆಯಲ್ಲಿ ಕೆಲವೊಂದು ಆಟಗಳನ್ನು ಆಡಿ ಎಂಜಾಯ್ ಮಾಡುತ್ತಾರೆ. ಜೊತೆಗೆ ಅವರ ಸಾಂಪ್ರದಾಯಿಕ ಆಹಾರಗಳನ್ನು ಅಲ್ಲಿ ಸೇವಿಸುತ್ತಾರೆ. ಈ ಫೆಸ್ಟಿವಲ್ನ ಹಿಂದೆ ಒಂದು ಇತಿಹಾಸವೇ ಇದೆ. ಅದೇನೆಂದರೆ ಬೇರೆ ಬೇರೆ ಜಾತಿಗೆ ಸೇರಿದ ಒಬ್ಬ ಹುಡುಗ ಮತ್ತು ಹುಡುಗಿ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಾರೆ. ಆದರೆ ಹುಡುಗಿ ಮನೆಯವರು ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಎರಡು ಜಾತಿಯ ಜನಗಳ ಮಧ್ಯೆ ಯುದ್ಧದ ರೀತಿಯಲ್ಲಿ ಗಲಾಟೆ ನಡೆಯುತ್ತದೆ. ಆ ಸಮಯದಲ್ಲಿ ತುಂಬಾ ಜನ ಸಾಯುತ್ತಾರೆ. ಆ ಗಲಾಟೆಯನ್ನು ನಿಲ್ಲಿಸಲು ಆ ಇಬ್ಬರು ಪ್ರೇಮಿಗಳು ದೂರವಾಗಲು ನಿರ್ಧಾರ ಮಾಡುತ್ತಾರೆ. ಆ ದೂರವಾಗುವ ಪ್ರಕ್ರಿಯೆಯಲ್ಲಿ ಅವರಿಬ್ಬರು
ಮಾತನಾಡಿಕೊಳ್ಳುತ್ತಾರೆ. ವರ್ಷಕ್ಕೊಮ್ಮೆ ಇಬ್ಬರು ಮೀಟ್ ಆಗೋಣ ಎಂದು ಮಾತನಾಡಿಕೊಳ್ಳುತ್ತಾರೆ. ನಂತರ ಕೆಲವು ವರ್ಷಗಳು ಕಳೆದಂತೆ ಲವ್ ಮಾಡಿ ದೂರವಾದ ಪ್ರೇಮಿಗಳು ಆ ಮಾರ್ಕೆಟ್ನಲ್ಲಿ ಮೀಟ್ ಆಗುವ ಫೆಸ್ಟಿವಲ್ ಶುರುವಾಗುತ್ತದೆ. ವಿಯೆಟ್ನಾಂ ಯುದ್ಧ ನವೆಂಬರ್ 1, 1955ರಿಂದ ಏಪ್ರಿಲ್ 30, 1975ರವರೆಗೂ ನಡೆಯುತ್ತದೆ. ಈ ಯುದ್ಧದಲ್ಲಿ ಅನೇಕ ಸೈನಿಕರು ಮರಣವನ್ನು ಹೊಂದುತ್ತಾರೆ. ವಿಯೆಟ್ನಾಂನಲ್ಲಿ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ಎಂದು 2 ಭಾಗಗಳು ಏರ್ಪಟ್ಟಿರುತ್ತವೆ. ದಕ್ಷಿಣ ವಿಯೆಟ್ನಾಂ ಅನ್ನು ಉತ್ತರ ವಿಯೆಟ್ನಾಂನ ಜೊತೆಗೆ ಸೇರಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಯುದ್ಧ ಆರಂಭವಾಗುತ್ತದೆ. ನಂತರದ ದಿನಗಳಲ್ಲಿ ಅಮೆರಿಕ ದಕ್ಷಿಣ ವಿಯೆಟ್ನಾಂಗೆ ಸೈನಿಕರನ್ನು ನೀಡಿ ಸಹಾಯ ಮಾಡುತ್ತದೆ. ಆದರೆ ಉತ್ತರ ವಿಯೆಟ್ನಾಂನ ಸೈನ್ಯದ ಮುಂದೆ ಅಮೆರಿಕ ಮತ್ತು ದಕ್ಷಿಣ ವಿಯೆಟ್ನಾಂ ಸೋತು ಶರಣಾಗುತ್ತದೆ. ಈ ದೇಶದಲ್ಲಿ ಸ್ಟ್ರೀಟ್ ಫುಡ್ ತುಂಬಾನೇ ಫೇಮಸ್. ಪೋ ಎನ್ನುವ ಆಹಾರ ಇಲ್ಲಿ ತುಂಬಾನೇ ಫೇಮಸ್. ಪೋ ಎನ್ನುವ ಆಹಾರವು ನೋಡಲು ನೂಡಲ್ಸ್ ರೀತಿಯಲ್ಲೇ ಇರುತ್ತದೆ. ಇದು ವಿಯೆಟ್ನಾಂನ ಬೀದಿಗಳಲ್ಲಿಯೂ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಹಾಗೂ ಹೋಟೆಲ್ಗಳಲ್ಲಿಯೂ ಇವರು ಹೆಚ್ಚಾಗಿ ತಿನ್ನುವ ಫುಡ್. ಇದು ವಿಯೆಟ್ನಾಂನಲ್ಲಿ ತುಂಬಾನೇ ಫೇಮಸ್. ವಿಯೆಟ್ನಾಂನಲ್ಲಿ ಆ ಲಾಂಗ್ ಬೇ ಎನ್ನುವ ಪ್ಲೇಸ್ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಪ್ಲೇಸ್ಗಳಲ್ಲಿ ಇದು ಸಹ ಒಂದು ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿನ ದ್ವೀಪಗಳು ಮತ್ತೆ ಗುಹೆಗಳು ನೋಡಲು ತುಂಬಾನೇ ಸುಂದರವಾಗಿದ್ದು ಇವುಗಳನ್ನು ನೋಡಲು ಪ್ರವಾಸಿಗರು ಹೆಚ್ಚಾಗಿ ಬರುತ್ತಾರೆ. ಈ ದ್ವೀಪಗಳಲ್ಲಿನ ಬೋಟ್ಗಳಲ್ಲಿ ಹೋಗುತ್ತಿದ್ದರೆ ಸ್ವರ್ಗವೇ ಕಣ್ಣ ಮುಂದೆ ಇದೆ ಎನ್ನುವ ಭಾವನೆ ಬರುತ್ತದೆ. ಇಲ್ಲಿನ ಫ್ಲೋಟಿಂಗ್ ಮಾರ್ಕೆಟ್ ಸಹ ತುಂಬಾನೇ ಫೇಮಸ್. ಸ್ನೇಹಿತರೆ, ವಿಯೆಟ್ನಾಂನ ಆಚ್ಮಿನ್ ಸಿಟಿಯಲ್ಲಿ ಲಿಟಲ್ ಜಪಾನ್ ಎನ್ನುವ ಒಂದು ಟೌನ್ ಇದೆ. ಇಲ್ಲಿ ನಿಮಗೆ ಮಸಾಜ್, ಬೂಮ್ ಬೂಮ್ ಎಲ್ಲವೂ ಸಿಗುತ್ತದೆ. ಥಾಯ್ಲ್ಯಾಂಡ್ನಲ್ಲಿ ಥಾಯ್ ಮಸಾಜ್ ಹೇಗೆ ಫೇಮಸ್ ಆಗಿದೆಯೋ ಅದೇ ರೀತಿಯಲ್ಲಿ ವಿಯೆಟ್ನಾಂನಲ್ಲಿ ವಿಯೆಟ್ನಾಮೀಸ್ ಮಸಾಜ್ ತುಂಬಾನೇ ಫೇಮಸ್. ಈ ಲಿಟಲ್ ಜಪಾನ್ ಟೌನ್ನಲ್ಲಿ ನಿಮಗೆ ಎಲ್ಲಾ ರೀತಿಯ ಹುಡುಗಿಯರು ಸಿಗುತ್ತಾರೆ. ಥಾಯ್ಲ್ಯಾಂಡ್ನಲ್ಲಿ ಹುಡುಗಿಯರು ಹೇಗೆ ಮಾಡುತ್ತಾರೋ ಇಲ್ಲೂ ಸಹ ಅದೇ ರೀತಿಯೇ. ನೀವು ಈ ಲಿಟಲ್ ಜಪಾನ್ ಟೌನ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಅವರೇ ನಿಮ್ಮನ್ನು ಕರೆಯುತ್ತಾರೆ. ಈ ರೋಡ್ನಲ್ಲಿ ನೀವು ಹೋಗುತ್ತಿದ್ದರೆ ಸ್ವರ್ಗದಲ್ಲಿ ನಡೆದುಕೊಂಡು ಹೋಗುವ ರೀತಿಯಲ್ಲಿ ಇರುತ್ತದೆ. ಇಲ್ಲಿನ ನೈಟ್ ಲೈಫ್ ಅಂತೂ ಮೋಜು ಮಸ್ತಿ ಮಾಡುವವರಿಗೆ ತುಂಬಾನೇ ಚೆನ್ನಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾಳೆ ನಿಮಗೆ ಸಿಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.